ಎಲ್ಲರಿಗೂ ನಮಸ್ಕಾರ. ಮಧುಕರನ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಓಕೆ, ಇವತ್ತಿನಿಂದ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಬೇಕಾಗಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಪ್ರತಿದಿನ ಮುಂದಕ್ಕೆ ಒಂದಿನ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತಿನ ಕ್ವಶನ್ ಬಂದು ಡೇಟಾ ಇಂಟರ್ಪ್ರಿಟೇಷನ್ ಇಂದ ನೋಡ್ತಾ ಹೋಗ್ತೀವಿ. ಫಸ್ಟ್ ಕ್ವಶನ್ ಏನ್ ಹೇಳ್ತಿದೆ ಅಂತ ನೋಡೋಣ. ಏನ್ ಹೇಳ್ತಾ ಇದೆ, ಗಿವ್ ಒನ್ ಟೇಬಲ್ ಶೋಯಿಂಗ್ ದ ಡೇಟಾ of population in 5 different parks. Study the data carefully and answer the question. ಅಂದ್ರೆ ಒಂದು ಡೇಟಾವನ್ನ ಕೊಟ್ಟಿದ್ದಾರಂತೆ, ಆ ಡೇಟಾನ ನೋಡ್ಬಿಟ್ಟು ನಾವು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಪಾರ್ಕ್ಸ್ ಇದೆಯಂತೆ, ಆ ಪಾರ್ಕ್ ಅಲ್ಲಿ ABCDE ಅಂತ ಪಾರ್ಕ್ಸ್ ಇದೆ ಮತ್ತು ಟೋಟಲ್ ಪಾಪ್ಯುಲೇಷನ್ ಅನ್ನ ಕೊಟ್ಟಿದ್ದಾರೆ ಮತ್ತು ಫಿಮೇಲ್ ಪಾಪ್ಯುಲೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನೊಂದು ಕೆಳಗಡೆ ಒಂದು ಮೆನ್ಷನ್ ಮಾಡಿದರೆ ಟೋಟಲ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಮೆನ್ ಪಾಪ್ಯುಲೇಷನ್ ಪ್ಲಸ್ ಫಿಮೇಲ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ, ಮೇಲ್ ಪಾಪ್ಯುಲೇಷನ್ ಬಗ್ಗೆ ಇಲ್ಲೆಲ್ಲೂ ನಮಗೆ ಮೆನ್ಷನ್ ಮಾಡಿಲ್ಲ. ಸೊ ದಟ್ ಇದಕ್ಕೋಸ್ಕರ ಇದನ್ನ ಈ ಫಾರ್ಮುಲಾನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಮೇಲ್ ಪಾಪ್ಯುಲೇಷನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಟೋಟಲ್ ಪಾಪ್ಯುಲೇಷನ್ ಇರ್ತಾರಲ್ಲ ಅದರಲ್ಲಿ ಫಿಮೇಲ್ ಪಾಪ್ಯುಲೇಷನ್ ಅನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಈ ಪ್ರಶ್ನೆ ಬಂದು ಬ್ಯಾಂಕಿಂಗ್ ಎಕ್ಸಾಮ್ ನ 2019ನೇ ಇಸ್ವಿಯಲ್ಲಿ ನಡೆದಿರುವ PO ಎಕ್ಸಾಮ್ ಅಲ್ಲಿ ಬಂದಿರುವ ಪ್ರಶ್ನೆ ಆಗಿರುತ್ತೆ. ಓಕೆ, ಇದರ ಮೊದಲನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂತ ನೋಡ್ತೀವಿ. ಅಂದ್ರೆ ಇಫ್ 20% ಆಫ್ ಟೋಟಲ್ ಪಾಪ್ಯುಲೇಷನ್ ಡಿಡ್ ನಾಟ್ ವಿಸಿಟ್ ಆನ್ ಎ ಪರ್ಟಿಕ್ಯುಲರ್ ಡೇ ಇನ್ ಎ ಪಾರ್ಕ್ ಎ ಆಫ್ which male population was 60%, then what percent of total population in park B is ಮೇಲ್ ಪಾಪ್ಯುಲೇಷನ್ ಹೂ ವಿಸಿಟೆಡ್ ಇನ್ ಎ ಪಾರ್ಕ್ ಎ. ಅಂದ್ರೆ ಎಷ್ಟು ಈಸಿ ಆಗಿದೆ, ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಬೇಕಾಗಿರುತ್ತೆ ಫ್ರೆಂಡ್ಸ್. ಕ್ವಶನ್ ಅರ್ಥ ಆಯ್ತು ಅಂದ್ರೆ ಎಷ್ಟು ಈಸಿಯಾಗಿ ನಾವು ಇದನ್ನ ಬಿಡಿಸ್ತಾ ಹೋಗ್ಬೋದು. ಅಂದ್ರೆ ನೋಡಿ ಎಷ್ಟು ಸಿಂಪಲ್ ಆಗಿ ಕೇಳ್ತಾ ಹೋಗ್ತಾರೆ, ಎಷ್ಟು ಈಸಿ ಇರುತ್ತೆ ಅನ್ನೋದನ್ನ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಫ್ 20% ಆಫ್ ಟೋಟಲ್ ಪಾಪ್ಯುಲೇಷನ್ ಡಿಡ್ ನಾಟ್ ವಿಸಿಟೆಡ್ ಆನ್ ದಿ ಪರ್ಟಿಕ್ಯುಲರ್ ಡೇ ಇನ್ ಪಾರ್ಕ್ ಎ. ಅಂದ್ರೆ ಈ ಪಾರ್ಕ್ ಎ ಅಲ್ಲಿ ಟೋಟಲ್ 400 ಇದಾರಲ್ಲ, ಈ 400 ಜನ ಏನ್ ಮಾಡಿದಾರಂತೆ, ಈ 400 ಜನ ವಿಸಿಟೆಡ್ 400 ಜನದಲ್ಲಿ 20% ವ್ಯಕ್ತಿಗಳು ಪಾರ್ಕ್ ಅನ್ನ ವಿಸಿಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಆಫ್ ವಿಚ್ ಮೇಲ್ ಪಾಪ್ಯುಲೇಷನ್ ವಾಸ್ 60%. ಅಂದ್ರೆ 60% ಏನಾಗಿರ್ತಾರೆ, ಅದರಲ್ಲಿ ಪುರುಷರೇ ಅಟೆಂಡ್ ಆಗಿರಲ್ಲ. ಅಂದ್ರೆ 400 ಜನ 20% ಪಾರ್ಕಿಗೆ ಹೋಗಿರುವಂತೆ, ಆ 20% ಅಲ್ಲಿ 60% ಪುರುಷರೇ ಇರ್ತಾರಂತೆ. ಓಕೆನಾ. ಅದಾದ್ಮೇಲಿಂದ ನೆಕ್ಸ್ಟ್ ಏನ್ ಹೇಳ್ತಿದೆ, ದೆನ್ ವಾಟ್ ಪರ್ಸೆಂಟೇಜ್ ಆಫ್ ಟೋಟಲ್ ಪಾಪ್ಯುಲೇಷನ್ ಇನ್ ಪಾರ್ಕ್ ಬಿ ಇನ್ ಮೇಲ್ ಪಾಪ್ಯುಲೇಷನ್ ಹೂ ವಿಸಿಟೆಡ್ ಇನ್ ದಿ ಪಾರ್ಕ್. ಅಂದ್ರೆ ಇಲ್ಲಿ ಯಾವ್ದ್ರ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕು ಅಂತಿದ್ದಾರೆ, ಟೋಟಲ್ ಪಾಪ್ಯುಲೇಷನ್ ಆಫ್ ಪಾರ್ಕ್ ಬಿ ಇನ್ ಈಸ್ ಮೇಲ್ ಪಾಪ್ಯುಲೇಷನ್. ಒಟ್ಟು ಪಾರ್ಕ್ ಎ ಅಲ್ಲಿ ಎಷ್ಟು ಮೇಲ್ ಪಾಪ್ಯುಲೇಷನ್ ಮತ್ತೆ ಪಾರ್ಕ್ ಬಿ ಯಲ್ಲಿದ್ದ ಪಾಪ್ಯುಲೇಷನ್ಗೆ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ನೋಡಿ ಒಂದು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ನಮ್ಮಲ್ಲಿ ಟೋಟಲ್ ಪಾರ್ಕ್ ಎ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದ್ದಾರೆ, ಎಷ್ಟಿದ್ದಾರೆ, 400 ಮೆಂಬರ್ಸ್ ಇದ್ದಾರೆ. ಆ 400 ಪಾಪ್ಯುಲೇಷನ್ ಅಲ್ಲಿ 20% ಏನ್ ಮಾಡಿದ್ದಾರೆ, ಯಾರು ಹೋಗಿಲ್ಲ. ಯಾರು 20% ಯಾರು ಹೋಗಿಲ್ಲ. 20% ಹೋಗಿಲ್ಲ ಅಂದ್ರೆ ಒಟ್ಟು ಎಷ್ಟು ಜನ ಹೋಗಿರೋದಿಲ್ಲ, 20% ಅಂದ್ರೆ 80 ಜನ ಒಂದು ಪರ್ಟಿಕ್ಯುಲರ್ ಡೇ ಯಾರು ಪಾರ್ಕ್ ಹೋಗಿಲ್ಲ. ಆ 80 ಜನದಲ್ಲಿ ಎಷ್ಟು ಜನ ಪುರುಷರಿದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಈ 80%ಗೆ 60% ಅಂದ್ರೆ ನೋಡಿ, 40% ಅಂದ್ರೆ 00 ಕ್ಯಾನ್ಸಲ್, 6 8 48. 48 ಜನ ಏನಾಗಿರುತ್ತೆ, 48 ಜನ ಪುರುಷರು ಹೋಗಿರಲ್ವಂತೆ. ಹಾಗಾದ್ರೆ ಟೋಟಲ್ ಪುರುಷರು ಎಷ್ಟು ಜನ, ಇಲ್ಲ ನನಗೆ ಗೊತ್ತು, ಟೋಟಲ್ 400 ಮೆಂಬರ್ಸ್, 150 ಫಿಮೇಲ್. ಅಂದ್ರೆ 400 ಮೈನಸ್ 150 ಮಾಡ್ಬೇಕಾಗುತ್ತೆ. ಎಷ್ಟಾಯ್ತು, 400 ಮೈನಸ್ 150 250. ಅಂದ್ರೆ 250 ಜನ ಪುರುಷರಲ್ಲಿ ಇಲ್ಲಿ 48 ಜನ ಆಲ್ರೆಡಿ ಹೋಗಿರಲ್ಲ. ಹಾಗಾದ್ರೆ 202 ಜನ ಪುರುಷರು ಹೋಗಿರ್ತಾರೆ ಪಾರ್ಕಿಗೆ. ಹಾಗಾದ್ರೆ ಇವರನ್ನ ಕಂಪ್ಯಾರಿಸನ್ ಮಾಡಿ ಹೇಳಿ ಅಂತ ಹೇಳ್ತಿದೆ. ಹಾಗಾದ್ರೆ ಟೋಟಲ್ ಪಾಪ್ಯುಲೇಷನ್ ಆಫ್ ಪಾರ್ಕ್ ಅಂದ್ರೆ ಟೋಟಲ್ ಎಷ್ಟು ಜನ ಪಾಪ್ಯುಲೇಷನ್ ಇದೆ, 500 ಪಾಪ್ಯುಲೇಷನ್ ಇದೆ. ಈ 500 ಅಂದ್ರೆ ಟೋಟಲ್ ಅಂದ್ರೆ 100% ಆಗಿರುತ್ತೆ. ಹಾಗಾದ್ರೆ 202 ಅಂದ್ರೆ ಎಷ್ಟು ಪರ್ಸೆಂಟೇಜ್, ಈ zeros ಕ್ಯಾನ್ಸಲ್ ಆಗುತ್ತೆ. ಈ 5 ಇಂದ ಇದು ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ ಅಂತ ಚೆಕ್ ಮಾಡೋಣ. ಅಂದ್ರೆ 5 ಇಂದ ನೋಡಿ, 5 ಇಂದ 5 4s 20 ಆಗುತ್ತೆ.
ಈಗ ಇಲ್ಲಿ 2 ಇರೋದ್ರಿಂದ ಒಂದು 0 ಕೊಡಿ, 0 ಕೊಟ್ರೆ ಒಂದು ಪಾಯಿಂಟ್ ಬರುತ್ತೆ, ಪಾಯಿಂಟ್ ಆಗಿರೋದ್ರಿಂದ 2 ಈಗ ಎಷ್ಟಾಗುತ್ತೆ ಅಂದ್ರೆ 4%, 4ರಿಂದ ಭಾಗ ಆಗುತ್ತೆ, 40.4% ಆಗಿರುತ್ತೆ, 40.4%. ಯಾವ ಆಪ್ಷನ್ ಇದೆ? ಆಪ್ಷನ್ ಬಿ ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ ನೋಡಿ. ಅಂದ್ರೆ ಕ್ವಶನ್ ಅನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂಡು ಓದ್ತೀವಿ ಅದ್ರ ಮೇಲೆ ನಾವು ಈಸಿಗೆ ಸಾಲ್ವ್ ಮಾಡೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಏನ್ ಹೇಳ್ತಾ ಇದ್ದಾರೆ? ವಾಟ್ ಈಸ್ ಅವರೇಜ್ ಆಫ್ ಮೇಲ್ ಪಾಪ್ಯುಲೇಷನ್ ಇನ್ ಪಾರ್ಕ್ ಬಿ, ಸಿ ಅಂಡ್ ಡಿ ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಕ್ವಶನ್ ಅಂದ್ರೆ, ಪುರುಷರು ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೇಕು, ಯಾವ್ದ್ರಲ್ಲಿ? ಬಿ ಅಲ್ಲಿ, ಸಿ ಅಲ್ಲಿ, ಡಿ ಅಲ್ಲಿ. ಅದನ್ನ ಅವರೇಜ್ ತೆಗಿಯೋದ್ರೆ ಮುಗೀತು. ಎಷ್ಟು ಸಿಂಪಲ್ ಕ್ವಶನ್ ನೋಡಿ. ನಾವು ಈ ಕ್ವಶನ್ ಡೇಟಾ ಇಂಪ್ಲಿಟೇಷನ್ ಅಂತಿದಂಗೆ ಏನೋ ಚಾರ್ಟ್ ಕೊಟ್ಟಿದ್ದಾರೆ ಏನ್ ಮಾಡೋದು ಅನ್ನೋದು ಕನ್ಫ್ಯೂಷನ್ ಆಗ್ತದೆ. ಎಷ್ಟು ಸಿಂಪಲ್ ಆಗಿರುತ್ತೆ ಅನ್ನೋದು ನೋಡ್ತಾ ಹೋಗ್ಬೋದು. ಈಗ ಕ್ವಶನ್ ಅನ್ನ ಅನಾಲಿಸಿಸ್ ಮಾಡೋದ್ರ ಮೇಲೆ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಟೋಟಲ್ 500 ಇದಾರಂತೆ. ಹಾಗಾದ್ರೆ ಮೆನ್ ಎಷ್ಟಿದ್ದಾರೆ? ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. 500 ಸಾರಿ 500 ಇದ್ದಾರೆ ಅಂದಾಗ 500 ಇದ್ದಾರೆ ಅಂದಾಗ 200 ಜನ ಫಿಮೇಲ್ಸ್ ಅಂತ ಹೇಳ್ತೀವಿ. 200 ಜನ ಫಿಮೇಲ್ಸ್ ಅಂತ ಹೇಳ್ತೀವಿ ಅಂದ್ರೆ 500 ಮೈನಸ್ 200 ಅಂದ್ರೆ 300 ಜನ ಪುರುಷರು ಇರ್ತಾರಂತೆ. ಅದೇ ತರ ಸಿ ಅಲ್ಲಿ ನೋಡ್ತೀವಿ ಅಂದ್ರೆ 700 ಅಲ್ಲಿ 350 ಹೋದ್ರೆ 350 ತಿರ್ಗಾ ಇಲ್ಲೂ ಪುರುಷರು ಇರ್ತಾರೆ. ನೆಕ್ಸ್ಟ್ ಡಿ ಅಲ್ಲಿ 400 ಜನ ಟೋಟಲ್, 800 ಜನ ಟೋಟಲ್ ಇರ್ತಾರೆ, 450 ಜನ ಮಹಿಳೆ ಇರ್ತಾರೆ. ಇದರಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 350 ಜನ ಇರ್ತಾರೆ. ಹಾಗಾದ್ರೆ ಟೋಟಲ್ ಈಗ ಎಷ್ಟು ಜನ ಇದ್ದಾರೆ ನೋಡಿ. ಅವರೇಜ್ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಸಮ್ ಆಫ್ ದ ಗಿವನ್ ವ್ಯಾಲ್ಯೂ ಡಿವೈಡೆಡ್ ಬೈ ಸಮ್ ಆಫ್ ದ ವ್ಯಾಲ್ಯೂ ಅಂತ ಹೇಳಿದೆ. ಅಂದ್ರೆ ಕೊಟ್ಟಿರುವ ಎಲ್ಲ ಸಂಖ್ಯೆನ ಟೋಟಲ್ ಮಾಡಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಎಷ್ಟು ಜನ ಇದ್ದಾರೆ ಅಂದ್ರೆ 3 ಜನ ಇದ್ದಾರೆ. ಪಾರ್ಕ್ ಬಿ, ಸಿ ಮತ್ತೆ ಡಿ ಅದರಿಂದ ಡಿವೈಡ್ 3 ಭಾಗ ಬರುತ್ತೆ. ಅಂದ್ರೆ 300 ಪ್ಲಸ್ 350 ಪ್ಲಸ್ 350 ಡಿವೈಡೆಡ್ ಬೈ 3 ಅಂತ ಹೇಳ್ತೀವಿ. ಮೀನ್ಸ್ 300 ಪ್ಲಸ್ 350 ಪ್ಲಸ್ 350 ಅಂದ್ರೆ 1000 ಆಗುತ್ತೆ. 1000 ಡಿವೈಡೆಡ್ ಬೈ 3 ಇಂದ ಡಿವೈಡ್ ಮಾಡ್ತೀವಿ ಅಂದ್ರೆ 3 ಇಂದ 3 is 9 ಆಗುತ್ತೆ. ಪಾಯಿಂಟ್ ಒಂದು ಉಳಿಯುತ್ತೆ, 0 ತಿರ್ಗಾ 3 ಇಂದ ಹೋಗುತ್ತೆ. ನೆಕ್ಸ್ಟ್ ತಿರ್ಗಾ 1 ಕ್ಯಾರಿ ಅಂಡ್ 3 ಮೀನ್ಸ್ ಹೋಗ್ತಾ ಇರುತ್ತೆ. 333.33%. ಇದು ಯಾವ ಆಪ್ಷನ್ ಅಲ್ಲಿ ಬರುತ್ತೆ? ಆಪ್ಷನ್ ಡಿ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಬೈ ವಾಟ್ ಪರ್ಸೆಂಟ್ ಫಿಮೇಲ್ ಪಾಪ್ಯುಲೇಷನ್ ಇನ್ ಪಾರ್ಕ್ ಡಿ? ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಪಾರ್ಕ್ ಡಿ ಅಲ್ಲಿ ಫಿಮೇಲ್ ಇದ್ದಾರೆ ಈಸ್ ಮೋರ್ ಆರ್ ಲೆಸ್ ದೆನ್ ಮೇಲ್ ಪಾಪ್ಯುಲೇಷನ್ ಇನ್ ಪಾರ್ಕ್. ತುಂಬಾ ಸಿಂಪಲ್ ಅಪ್ಪ ಕೇಳ್ತಾ ಇರೋದು. ಏನ್ ಕೇಳ್ತಾ ಇದ್ದಾರೆ? ಫಿಮೇಲ್ ಪಾಪ್ಯುಲೇಷನ್ ಇನ್ ಪಾರ್ಕ್ ಡಿ ಇದಾರಲ್ಲ, ಈಸ್ ಮೋರ್ ಆರ್ ಲೆಸ್ ದೆನ್ ದಿ ಮೇಲ್ ಪಾಪ್ಯುಲೇಷನ್ ಪಾರ್ಕ್. ಹಾಗಾದ್ರೆ ಪಾರ್ಕ್ ಡಿ ಅಲ್ಲಿ ಫಿಮೇಲ್ ಎಷ್ಟು ಜನ ಇದ್ದಾರೆ ನೋಡ್ಬೋದಾ? ಫಿಮೇಲ್ ಎಷ್ಟು ಜನ ಇದ್ದಾರೆ ಅಂದ್ರೆ 450 ಜನ ಇದ್ದಾರೆ. ಹಾಗಾದ್ರೆ ಮೇಲ್ ಪಾಪ್ಯುಲೇಷನ್ ನೋಡ್ಬೇಕು ಅಂದ್ರೆ, ಮೇಲ್ ಅಂದ್ರೆ ಇ ಅಲ್ಲಿ ಎಷ್ಟು ಜನ ಇರ್ತಾರೆ? 400 ಮೇಲ್ ಪಾಪ್ಯುಲೇಷನ್ ಇರುತ್ತೆ. ಇವ್ರಿಗಿಂತ ಹೆಚ್ಚಿಗೆ ಅಥವಾ ಮೋರ್ ಆದ್ರೂ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಎಷ್ಟು ಹೆಚ್ಚಿಗೆ ಇದ್ದಾರೆ? ಮೋರೆ ಇದ್ದಾರೆ. ಎಷ್ಟು ಹೆಚ್ಚಿಗೆ ಇದ್ದಾರೆ? 50 ಜನ ಹೆಚ್ಚಿಗೆ ಇದ್ದಾರೆ. ಅಂದ್ರೆ ಇವ್ರು ಕಂಪ್ಯಾರಿಸನ್ ಮೇಲಿಗೆ ಮಾಡ್ತಾ ಇದ್ದಾರೆ. ಮೇಲ್ ಬಂದು 100% ಇದ್ರೆ 50 ಜನ ಹುಡುಗಿರು ಹೆಚ್ಚಿಗೆ ಇರೋದ್ರಿಂದ ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತೇವೆ. ಝೀರೋಸ್ ಅಂಡ್ ಝೀರೋಸ್ ಕ್ಯಾನ್ಸಲ್. 4 ಇಂದ ಇದು ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ ಅಂತ ಚೆಕ್ ಮಾಡೋಣ. 4 ಇಂದ ಎಷ್ಟು ಸತಿ ಹೋಗುತ್ತೆ, ಅಥವಾ ನೀವು ಬೇಕಾದ್ರೆ ಗೊತ್ತಾಗಲ್ಲ ಅಂದ್ರೆ ಎಷ್ಟು ಸತಿ ಡಿವೈಡ್ ಬೇಕಾದ್ರೂ ಮಾಡ್ಬೋದು. 4 ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತೆ? 4 ಇಂದ 4 1s 4, ಎಷ್ಟು ಉಳಿತು? 1 10 ಅಂದ್ರೆ 4 2s 8 ಆಗಿರುತ್ತೆ. ಪಾಯಿಂಟ್ ಕೊಟ್ಟಾಗ 2 ಉಳಿದಿತ್ತು, ಪಾಯಿಂಟ್ ಕೊಟ್ಟಿರೋದ್ರಿಂದ 25 20 12.5% ಅಂತ ಹೇಳ್ತಾ ಇದ್ದಾರೆ. 12.5% ಮಹಿಳೆಯರು ಹೆಚ್ಚಿಗೆ ಇರುತ್ತಾರೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ತಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗ್ಬೋದು. ವಾಟ್ ಈಸ್ ರೇಷಿಯೋ ಆಫ್ ಮೇಲ್ ಪಾಪ್ಯುಲೇಷನ್ ಇನ್ ಪಾರ್ಕ್ ಎ ಅಂಡ್ ಡಿ ಟುಗೆದರ್ ಟು ಫಿಮೇಲ್ ಪಾಪ್ಯುಲೇಷನ್ ಇನ್ ಪಾರ್ಕ್ ಬಿ ಅಂಡ್ ಇ ಟುಗೆದರ್? ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ ನೋಡಬಹುದು ನೀವು. ಮೇಲ್ ಪಾಪ್ಯುಲೇಷನ್, ಮೇಲ್ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಮೇಲ್ ಪಾಪ್ಯುಲೇಷನ್ ಇಷ್ಟು ಫಿಮೇಲ್ ಪಾಪ್ಯುಲೇಷನ್ ಅಂತೆ.
ಮೇಲ್ ಪಾಪ್ಯುಲೇಷನ್ ಅಲ್ಲಿ ಯಾರು ಬೇಕು, ಎ ಮತ್ತು ಡಿ ಬೇಕು. ಫಿಮೇಲ್ ಪಾಪ್ಯುಲೇಷನ್ ಆಗಿ ಯಾರು ಬೇಕು, ಬಿ ಮತ್ತು ಇ ಬೇಕು. ಹಾಗಾದ್ರೆ ಮೇಲ್ ಪಾಪ್ಯುಲೇಷನ್ ಎ ಮತ್ತು ಡಿ ಎಷ್ಟು ಜನ ಇದ್ದಾರೆ, ಎ ಮೇಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡ್ಕೊಬಹುದು ನೀವು. ಟೋಟಲ್ ಪಾಪ್ಯುಲೇಷನ್ ನನ್ಗೆ ಗೊತ್ತಿದೆ ಎಷ್ಟಿದೆ, 400. ಹಾಗಾದ್ರೆ ಮೇಲ್ ಎಷ್ಟಿದ್ದಾರೆ, 250 ಇದ್ದಾರೆ ಎ ಅಲ್ಲಿ. ನನಗೆ ಯಾರು ಬೇಕು, ನೆಕ್ಸ್ಟ್ ಡಿ ಬೇಕು. ಡಿ ಅಲ್ಲಿ ಎಷ್ಟಿದ್ದಾರೆ, 350 ಇದ್ದಾರೆ. ಓಕೆನಾ. ಮೇಲ್ ಪಾಪ್ಯುಲೇಷನ್ ಟೋಟಲ್ ಎಷ್ಟಾಗ್ತಾರೆ ಈಗ, 250 ಪ್ಲಸ್ 350, 200 ಪ್ಲಸ್ 300, 500 ಪ್ಲಸ್ 50 50, 600. 600 ಜನ ಪುರುಷರು ಇರ್ತಾರೆ. ಮಹಿಳೆಯರು ಯಾವ್ದ್ರಲ್ಲಿ, ಬಿ ಮತ್ತು ಯಾವ್ದ್ರಂದ್ರೆ ಬಿ ಬಿ ಮತ್ತು ಇ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. 200 ಪ್ಲಸ್ 500, 200 ಪ್ಲಸ್ 500 ಮೀನ್ಸ್ 700. ಇದಕ್ಕೆ ರೇಷಿಯೋ ಅಂದ್ರೆ 2 zeros 2 0 ಕ್ಯಾನ್ಸಲ್, 6:7 ಆಗಿರುತ್ತೆ. ಓಕೆ, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಅಂದ್ರೆ ಈ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ಒಂದೇ ಕ್ವಶನ್ಗೆ ಸಬ್ ಕ್ವಶನ್ ಆಗಿ 5 ಕ್ವಶನ್ಸ್ ಆಗಿರ್ಬೋದು, 3 ಕ್ವಶನ್, 2 ಕ್ವಶನ್ ಈ ತರ ಕೇಳ್ತಾ ಹೋಗ್ತಾರೆ. ಒಂದೇ ಕ್ವಶನ್, ಯಾಕೆಂದ್ರೆ ಒಂದು ಟಾಪಿಕ್ ಅನ್ನ ನಾವು ಪರ್ಫೆಕ್ಟ್ ಆಗಿ ಕಲಿತೀವಿ ಅಂದ್ರೆ ಏನಂದ್ರೆ 5 ಕ್ವಶನ್ ನ ಸಾಲ್ವ್ ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಹೇಳ್ತಾರೆ, ಇಫ್ 30 ಫಿಮೇಲ್ಸ್ ಫಾರ್ ಈಚ್ ಪಾರ್ಕ್ ಆರ್ ಅಬೋವ್ 80 years ಏಜ್, then find the average number of females who are below or equal to the age of 80 years from all the park. ಅಂದ್ರೆ ಏನ್ ಹೇಳ್ತಿದ್ರೆ, ಇಫ್ 30 ಫಿಮೇಲ್ಸ್ ಫ್ರಮ್ ಈಚ್ ಪಾರ್ಕ್ ಅಂದ್ರೆ 30 ಜನ ಪ್ರತಿ ಪಾರ್ಕ್ ಅಲ್ಲೂ 80 ವರ್ಷ ವಯಸ್ಸಿಗಾಗಿರೋ ಅಂತ ಇದಾರಂತೆ. ಅಂದ್ರೆ ಪಾರ್ಕ್ ಎ ಬಿ ಸಿ ಎಲ್ಲ ಯಾವುದೇ ಒಂದು ಪಾರ್ಕ್ ನೋಡ್ತೀನಿ, 30 ವರ್ಷ ವಯಸ್ಸಾಗಿರೋ ಮಹಿಳೆಯರು ಎಲ್ಲಾ ಪಾರ್ಕ್ ಅಲ್ಲೂ ಇದಾರಂತೆ. ಅದು ಎಷ್ಟು ವಯಸ್ಸು, 80 ವರ್ಷ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ, ಫೈಂಡ್ ದಿ ಅವರೇಜ್ ಆಫ್ ನಂಬರ್ ಆಫ್ ಫಿಮೇಲ್ಸ್. ಅವರೇಜ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾರ್ದು, ಮಹಿಳೆಯರದು. ಹೂ ಆರ್ ಬಿಲೋ ಆರ್ ಈಕ್ವಲ್ ಅಂದ್ರೆ 80 ವರ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ 80 ವರ್ಷ ಇರುವ ಮಹಿಳೆಯರ ವಯಸ್ಸಿನ ಸರಾಸರಿಯನ್ನ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ಒಂದು ಎಷ್ಟು ಜನ ಇದ್ದಾರೆ, 30 ಜನ ಮಹಿಳೆಯರು ಇದ್ದಾರೆ 80 ವರ್ಷ. ಹಾಗಾದ್ರೆ ಎಲ್ಲಾದ್ರಲ್ಲೂ 30 ಅಂದ್ರೆ 5 ಪಾರ್ಕ್ ಬರುತ್ತೆ. 5 ಪಾರ್ಕ್ ಇಂದ ಎಷ್ಟು ಜನ, 150 ಜನ ಮಹಿಳೆಯರನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಹಾಗಾದ್ರೆ ಒಟ್ಟು ಮಹಿಳೆಯರು ಮೈನಸ್ 80 ವರ್ಷ ವಯಸ್ಸಾಗಿರೋ ಮಹಿಳೆಯರನ್ನ ಮೈನಸ್ ಮಾಡ್ತಾ ಹೋಗೋಣ. ಇಲ್ಲೇ ನೋಡಿ 150 ಇಲ್ಲೇ ಕೊಟ್ಟಿದ್ದಾರೆ. ಈ 150 ಇಲ್ಲೇ ಕೊಟ್ಟಿರೋದ್ರೆ ಇದನ್ನ ನಾವು ಆಡ್ ತಗೊಳೋದು ಬೇಕಾಗಲ್ಲ. ಯಾಕೆ 150 ಇದೊಂದು ತಗೊಳೋದು ಬೇಡ ಅಂದ್ರೆ, ಆಲ್ರೆಡಿ ಇಲ್ಲಿ 150 ಮೈನಸ್ ಮಾಡ್ಬೇಕಾದ್ರೆ ಅದನ್ನ ಬಿಟ್ಟು ನಾವು ಟೋಟಲ್ ಮಾಡ್ತಾ ಹೋಗೋಣ. 200 ಪ್ಲಸ್ 300 ಬಂದು 500 ಆಗಿರುತ್ತೆ. 500 ಪ್ಲಸ್ 50 50, 600. 600 ಪ್ಲಸ್ 400, 1000 ಪ್ಲಸ್ 500, 1500. ಒಟ್ಟು 1500. ಆಲ್ರೆಡಿ 150 ಮೈನಸ್ ಮಾಡಿದೀವಿ. 1500 ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ, 5 ಪಾರ್ಕ್ ಇದೆ, ಡಿವೈಡೆಡ್ ಬೈ 5 ಇಂದ ಡಿವೈಡ್ ಮಾಡ್ತೀವಿ. 5 ಇಂದ 5 1s 5, 3s 15, 2 zeros ಮೀನ್ಸ್ ಅವರೇಜ್ ಎಷ್ಟು, 300 ಮಹಿಳೆಯರು ಸರಾಸರಿ ಆಗಿ ಇರ್ತಾರೆ ಅಲ್ಲಿಂದ 80 ವರ್ಷದ ಕೆಳಗೆ ತನಕ. ಓಕೆ, ಆಪ್ಷನ್ ಸಿ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಬರುವ ಪ್ರಶ್ನೆ ಪತ್ರಿಕೆಯಲ್ಲಿರುವ ಡೇಟಾ ಇಂಟರ್ಪ್ರಿಟೇಷನ್ ಟಾಪಿಕ್ ಅನ್ನ ನೋಡ್ತಾ ಹೋಗ್ತಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಇದೇ ತರ ಹೆಚ್ಚಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನಿಮಗೆ ಕ್ಲಾಸಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಟಾಪಿಕ್ ಅನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮಧುಕಿರಣ್ ಗೌಡ್ರು ಯೂಟ್ಯೂಬ್ ಚಾನೆಲ್.